ಅತ್ತೆ ಏನು ಹೇಳ್ದನೆಯ ಹಂಗೆ ಸುಮ್ಮನೆ ಆಗ್ಬಿಟ್ರಲ್ಲ. ಅಲ್ಲ ಇರ್ಸ್ಕೊಳದ ಒಂದಷ್ಟು ದಿವಸ, ಒಂದು ತಿಂಗಳು 2 ತಿಂಗಳು ಅಷ್ಟೇ ಕಣತೆ. ಏನು ಜಾಸ್ತಿ ದಿನ ಇರಕ್ಕಿಲ್ಲ. ಆಮೇಲೆ ಇವಳು ತಾರನುವೆ ಬಸ್ರಿ ಆಗವಳೆ. ಅವಳು ಒಬ್ಳನ್ನ ಹಿಂಗಿರ್ಸೋದು. ಇನ್ನೊಂದು 2 ತಿಂಗಳು ಇದ್ರೆ ಅವಳು ಅವ್ರ ಅಪ್ಪನ ಮನೆಗೆ ಹೋಯ್ತಾಳೆ. ಆಮೇಲೆ ರತ್ನಿ ಅವಳು ಏನು ಮಾಡಾಳು ಇದ್ರೆ ಇತ್ಕೋತಾಳೆ ಅಲ್ವಾ. ಏನೇನು ಕಷ್ಟ ಏನು ತಲೆಗಿಲೆ ಕೆಟ್ಟೋಗಿದ್ದದ. ಪಾಲ್ ಬೇಕು ಅಂತ ಇಸ್ಕೊಂಡು ಹೋದವರು ಅವರಯ್ಯ. ನಾವೇನೋ ನೀವು ತಗೊಳ್ರಪ್ಪ, ನೀವು ಪಾಲ ತಗೊಳ್ಳಿ ಅಂತ ಕುಳಿತಿದ್ದಿಲ್ಲ. ಈಸ್ಕೊಬೋದವ್ರು ಅವರಯ್ಯ, ಏನೇನು ಬೇಕು ತಗೊಂಡು ಹೋದವರು ಅವರಯ್ಯ. ಈಗ ಕರ್ಕಡೋದು ಬೇಡ, ಏನು ಬೇಡ, ಬೇಕಾಗಿಲ್ಲ ಅವ್ರ ತಂಟೆ ಬೇಡ, ಅವ್ರ ಜೊತೆ ಸಂಬಂಧ ಏನು ಬೇಡ. ಪಾಲ್ ಕೊಟ್ಟಿವಿ ತಾನೆ, ಎಲ್ಲರಿಗೂ ಮಾಡಿವಿ ತಾನೆ. ಅವ್ರು ಪಾಲ್ ತಗೊಂಡು ಅವ್ರನ್ನ ತೆಪ್ಪಗೆ ಅವ್ರು ಪಾಡಿಗಿದ್ದು ಬಿಡುವನು. ಹಂಗನ್ಬಿಟ್ಟು ನನ್ನ ಮಗಳು ಗಿರ್ಜಾ ಬಂದು ಪಾಲ್ ಬೇಕು ಅಂತ ಹಂಗನ್ಬಿಟ್ಟು ನನ್ನ ಮಗಳಿಗೂ ಒಂದು ಪಾಲ್ ಕೊಟ್ಕೊಂಡು ಆಸ್ತಿಲಿ ಕಡಿಮೆ ಮಾಡು ಕೊಟ್ಟಿಲ್ಲ. ಎಷ್ಟು ಬೇಕೋ ಅಷ್ಟೇ ಸಮ ಹಂಚುನಿ. ಅವ್ರ ಪಾಲ್ಗವ್ರು ಇದ್ಬಿಡ್ಲಿ, ಅವ್ರ ಆದಾಯದಲ್ಲಿ ನಾವು ಲೆಕ್ಕ ತಗತ್ತೆ ಇಲ್ಲ. ತಾಳು ವಯಸ್ಸಾಗದೆ ಅವ್ವ ಅಪ್ಪನ ಅಮ್ಮನ್ನ ನೋಡ್ಕೊಳ್ಳೋದ ಅನ್ನೋದಿಲ್ಲ. ತಂಗಿ ಬಾಣ್ತನ ಮಾಡೋದ ಅಂತಂದಿಲ್ಲ. ಬಾಣ್ತನಕ್ಕೆ ಒಂದು ಆರೈಕೆ ಸಂಬಂಧ ತಂದ್ಕೊಡೋದ ಅನ್ನಿಲ್ಲ. ಕಷ್ಟ ಸುಖ ನೋಡಲಿಲ್ಲ, ಏನಿಲ್ಲ. 1 ರೂಪಾಯಿ ಬಂದ್ಬಿಟ್ಟು ಹುಷಾರಿತದ ಚೆನ್ನಾಗಿದ್ದೀರಾ ಅಂತ ಮಾತಾಡ್ಸಿಲ್ಲ. ಕರ್ಕೊಬಿಡ್ತಾ ಏನು ಹೋದವ್ರು ಗೊತ್ತಾಗ್ನಿಲ್ವೇನೋ ಕಣೆಯ ಹೋಗ್ಬಾರ್ದು ಅಂತ. ಸುಮ್ಮನೆ ನೀನು ಎಷ್ಟಿರ್ಬೇಕು ಅಷ್ಟರಲ್ಲಿ ಇದ್ದಿರೋದ್ ಕಲಿ ನೀನು ಲಕ್ಷ್ಮಿ. ಜಾಸ್ತಿ ಅವ್ರನ್ನ ತಲೆ ಮೇಲೆ ಕೂಸ್ಕೊಂಡು ನೀನು ಹಾಡ್ಬೇಡ ನೀನು. ಓ ಏನೋ ನಿನ್ನ ಕರಿ ಅಂತಂದ್ರೆ ಅವ್ರಿಗೇನೋ ಜೀವನ ಮಾಡೋದು ಅವ್ರಿಗೆ ಗೊತ್ತಿಲ್ವಾ? ನಿನ್ನೆ ಕೇಳ್ಕೊಂಡು ಸಾಲ ಸೋಲ ಎಲ್ಲ ನಿನ್ನೆ ಕೇಳ್ಕೊಂಡು ಮಾಡಿದಾರ. ಅವ್ರು ಮಾಡೋರೆ ತಾನೆ, ಅವ್ರು ಗೈಕೊಂಡು ಅವ್ರು ತೀರ್ಸ್ಕೊತಾರೆ ಮರುವಾದಿಯಿಂದ. ಸುಮ್ಮನಿರಿ. ಅಲ್ಲ ಕಣತೆ, ಒಂದ್ಸಲಿ ಕಣತೆ, ಅಲ್ಲ ಕಷ್ಟದಲ್ಲವ್ರೆ ನಾವೇನಾದ್ರು ಸಹಾಯ ಮಾಡಬೇಕು ತಾನೆ. ಇನ್ನು ಇವಳುವೆ ಯಾರು ತಾರನು ಜಾಸ್ತಿ ಇರೋಕ್ಕಿಲ್ಲ ಕಣತೆ. ಅವಳುವೆ ಬಸ್ಗೆ ಆಗೋಳಲ್ಲ. ಈಗ ಒಂದು 3 ತಿಂಗಳು 4 ತಿಂಗಳು ಆಗದೆ, ಒಂದು 7 ತಿಂಗಳು ಗಂಟೆ ಇರ್ತಾಳೆ ಅಷ್ಟೇ. ಅಪ್ಪನ ಮನೆಗೆ ಹೊಂಟಿರ್ತಾಳೆ. ಇನ್ನು ಇವಳು ತಾರ ಹೋಗೋದು ರತ್ನಿ ಇಲ್ಲೇ ಇರ್ತಾಳೆ ಅಷ್ಟೇ ಅಲ್ವಾ. ಇನ್ನೇನು ಭಾರಿ ಕಷ್ಟದಲ್ಲವ್ರೆ ಕಣತೆ. ಕಳ್ ಚುರುಕಂತದೆ ಕಣತೆ. ಎತ್ತಿ ಜೀವ ಅಲ್ವಾ ನೋಡಿ. ಅಲ್ಲ ಕಣ್ ಲಕ್ಷ್ಮಿ, ಕುಳ್ಳು ಏನು ಮಾಡ್ಬೇಕು ಅನ್ಕೊಂಡಿದ್ದಿ? ಏನು ಮನೆ ಮಠ ಮಾಡಿಸ್ಬಿಟ್ಟು ಬೀದಿಗೆ ಬಿಕ್ಸೆ ಎತ್ತ ಕಳಿಸ್ಬೇಕು ಅನ್ಕೊಂಡಿದ್ದೀಯಾ? ಬಿಟ್ರೆ ನೀನುವೇ ನಿನ್ನ ಮಕ್ಳು ಸೇರ್ಕೊಂಡು ಕುಳ್ಳದ ಮೇಲೆ ಚಪ್ಪಡಿ ಕಲ್ಲು ಎಳ್ದ್ಬಿಡ್ತಿದ್ರಿ. ಅವನು ಹುಷಾರಿಲ್ಲ ಅಂದ್ರೆ ನನ್ನೆಲ್ಲ ನೋಡ್ಕೋಬೇಕು, ಮನೆ ಮಠ ನೋಡ್ಬೇಕು. ತಂಗಿಗೆ ಬಂದ್ರೆ ಗಿಂದ್ರೆ ಮಾಡಿದ್ರೆ ಸಾಂಗಿ ಮಂತ್ ತಂದ್ಕೊಡೋದು. ಆಮೇಲೆ ಬಾವ್ಗಿ ಊನ್ಗೆ ಬಾಮೈದನ್ಗೆ ಓಡಾಡ್ಕ ಮಾಡೋದು. ಹಂಗೆ ಮಾಡಬೇಕು. ಹೊಲ್ದಲ್ಲಿ ಮನೇಲಿ ಏನಾದ್ರು ಬಿತ್ತಕ್ಕೆ ಬೆಳೆಯಕ್ಕೆ ಔಷಧಿ ಅಂತೆ, ನೀರಂತೆ, ಗೊಬ್ಬರ, ಗೋಡು, ಉಳೋದು ಪಳೋದು ಎಲ್ಲಕ್ಕೂ ದುಡ್ಡು ಸುರಿಬೇಕು. ಲಾಭ ಅಂತೂ 1 ರೂಪಾಯಿ ಇಲ್ಲ. ಅದನ್ನೆಲ್ಲ ಇಟ್ಟಿಗೆ ಬಂದು ಹೇಳ್ಕೊಳ್ದಾನೆ ಹೆಂಗೋ ಜೀವನ ಮಾಡ್ಕೊ ಹೋಯ್ತಾ ಕೂತವನೆ. ಅವನ ಮೇಲೆ ಇನ್ನುವೇ ಜವಾಬ್ದಾರಿ ಇರಬೇಕು ಅಂತ ಅದೆಲ್ಲ ತಂದ್ಬಿಟ್ಟು ನೀನು. ಅವನು ಅವ್ವ ಅಪ್ಪ ಅಮ್ಮ ಅಂದ್ಬಿಟ್ಟು ಜೀತ ಮಾಡ್ತಾ ಕೂತವನೆ. ಇವ್ರಂಗೆ ಕಳ್ಕೊಂಡು ಬೀದಿ ನಿಂತಿಲ್ಲ. ಸುಮ್ಮನೆ ಮುರುವಾದಿಯಿಂದ ನೆಟ್ವರ್ಕ್ ಇರೋದ್ ಕಲಿ ನೀನು. ಅವ್ರನ್ನ ಕರೆದ್ರು, ಬಪ್ಪ ಬಂದ್ಬಿಟ್ಟು ನೀವು ಇದು ಮಾಡಿ ಅಂತ ಕಳ್ಸ್ಕಿಸ್ಬಿಟ್ಟು ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡ ನೀನು. ಸುಮ್ಮನೆ ಹೋಗು ನೀನು. ಯೋಚನೆ ಮಾಡ್ತಾರ ಕುಳ್ಳನ ಬಗ್ಗೆ, ಇವ್ರಿಬ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತಿದ್ಯಲ್ಲ ನೀನು. ಏನು ನಿನ್ಗೊಂಚೂರುವೆ ಮನ್ಸತ್ವ ಇಲ್ವಾ? ಇಲ್ಲ ಕರುಣೆ ಇಲ್ವಾ? ಏನು ಕುಳ್ಳನ್ನ ಎತ್ಬಿಟ್ಟಿದ್ಯಾ ಕಕ್ಬಿಟ್ಟಿದ್ಯಾ ನೀನು? ಅಲ್ಲ ಕಣತಿದ್ದಿ, ಯಾಕೆ ಹಿಂಗೆ ಮಾತಾಡ್ತಿದ್ರಿ ನೀವು? ಓ ಚೆನ್ನಾಗಿ ಮಾತಾಡ್ತಿದ್ರಿ. ಅಲ್ಲ ಅವ್ರು ಏನಂಗೆ ತಾನೆ ಇವನು ಎತ್ತಿರೋದು. ಅಲ್ಲ ಕಣತೆ, ಕುಳ್ಳ ಏನೋ ಬುದ್ಧಿವಂತ ಕಣತೆ. ಹೆಂಗೋ ಮಾಡಿ ಅವರ ಮಾಡ್ಕೋಯ್ತಾನೆ. ಅವ್ರು ಹಂಗಲ್ಲ ಕಣತೆ, ಆಗ್ಲಿಂದ ಇವರ ಅಷ್ಟು ಅಚ್ಚುಕಟ್ಟಾಗಿ ಮಾಡಿಲ್ವಲ್ಲತೆ. ಎಲ್ಲನೂ ನಿಮ್ಮ ಮಗನೇ ನೋಡ್ಕೊಂಡವ್ರೆ. ಆಮೇಲೆ ಗೇದಿ ಪೈ ದಟ್ಟಿಗೆ ದುಡ್ಡು ಕೊಡೋರು ಅಷ್ಟೇ. ಅವರ ಮಾಡಿಲ್ಲ. ಓ ಬಾಯಿಗೆ ಬೆಳ್ಳಾಕ್ ಹೋಗು. ಕಚ್ಚೋರೋ ಇಲ್ಲ ಹಂಗೆ ಬಾಯಲ್ಲಿ ಮಡಿಕ ಕೂತ್ಕೊಂಡಾರು ಅಂತ. ಮದುವೆ ಆಗೋದು ಗೊತ್ತು, ಎಲ್ಲ ಗೊತ್ತು. ಏನೋ ವ್ಯವಹಾರ ಮಾಡಕ್ ಗೊತ್ತಿಲ್ವಾ? ಗಂಡಸ್ರಲ್ವಾ ನಿನ್ನ ಮಕ್ಕಳು? ಗಂಡಸ್ರಲ್ವ ನಿನ್ನ ಮಕ್ಕಳು? ಬೇಕಾಗಿಲ್ಲ ಅವರು. ಮನೇಲಿ ಒಂದು ಕ್ಷಣ ಇರ್ಸೋದು ಬೇಕಾಗಿಲ್ಲ. ಸಾಮಾನೆಲ್ಲವ ಹೆಂಗ್ ಬೇಕು ಹಂಗೆ ಪಾಲ್ ತಗೋ ಹೋದ್ರಲ್ಲ. ಆಸ್ತಿ ಬಿಟ್ರ, ಒಂದು ತಟ್ಟೆ ಬಿಟ್ರ, ಒಂದು ಲೋಟಕ್ಕೆ ಬಿಟ್ರ, ಅವ್ರು ಪಾಲ್ದು ಅಂದ್ಬಿಟ್ಟು ಎಲ್ಲನೂ ದೋಚಿ ಗುಡ್ಡೆ ಹಾಕೊಂಡು ಪಾರತಿ ಬರ ಪಾಲು ಕುಳ್ಳುನು ಬರ ಪಾಲೆಲ್ಲ ತುಂಬ್ಕೊ ಹೋದ್ರು. ಅದು ಅಲ್ದಾನೆ ಈಗ ಬೇರೆ ಒಟ್ಟಿಗೆ ತಂದು ಕೂರ್ಸ್ಕೊ. ನಿನಗೂ ಮಾಡಕ್ಕೆ ಕೆಲಸ ಇಲ್ಲ ಏನು ಕತೆ ನೀನು? ಅವ್ರಂಗೆ ನೀನುವೇ ಬೀದಿರ್ ಬಿಡಕ್ಕೆ ಆಸೆ ಆಗಿದ್ದದ. ಅವ್ನು ಹೇಳ್ತಿರ ಅವ್ರು ಸಾಕೋದು ಗೊತ್ತು. ಅವ್ರು ಹೇಳ್ತಿ ಸರ್ಗಿಡ್ಕೊ ಹೋದ್ಮೇಲೆ ಅವ್ರ ಜೀವನ ಅವ್ರು ಹತ್ಲಿ, ಅವ್ರಿಗೆ ಎದ್ಬಿಟ್ಟು ಅವ್ರು ಸಾಲ ತೀರ್ಸ್ಕೊತಾರೆ. ನೀನು ಯಾತಿ ತಲೆ ಕೆಡ್ಸ್ಕೊಂಡು ಹೋಗು. ಕುಳ್ಳ ಹಟ್ಟಿಲ್ಲ ಅವ್ನೇ ಅಂದಲ್ವಾ? ಹೋಗಿ ಹಸನುವೆ ಕುರಿಗಳು ಹಿಡ್ಕಬಾ ಹೋಗು. ಸುಮ್ಮನೆ ಇರು ಕೂತಿದ್ರೆ ಅದು ಯೋಚನೆ ಯಾಕೆ ಬೇಕು? ಹೋಗಿ ಹಿಡ್ಕಬಾ ಹೋಗು. ಅತ್ತೆ ಅಲ್ಲ ಹಿಂಗೆ ಏನು ನಿಷ್ಠುರವಾಗಿ ಹೇಳ್ಬಿಟ್ರಲ್ಲ, ಒಂದ್ಸಲ ಯೋಚನೆ ಮಾಡಿ ಹೇಳತ್ತೆ. ನಿಂದ ಅಮ್ಮಯ್ಯ ಕಣತೆ. ಅಲ್ಲ ಹಂಗೆಲ್ಲ ಅನ್ಬೇಡಿ. ಅಲ್ಲ ನೀವು ಅದಕ್ಕೆ ಹಿಂಗೆ ಅಂತೀರಿ? ನೀವೇ ಹಿಂಗೆ ಅಂದ್ಬಿಟ್ರೆ ನಿಮ್ಮ ಮಗ ಹೇಳಿದ ಮತ್ತೆ ಕೇಳಾರ ಅವರು ಬೇಡ ಅನ್ನಕ್ಕಿಲ್ವಾ? ಹೇಳಿ ಒಂದು ತಿಂಗಳು 2 ತಿಂಗಳು ಕಣತೆ ಒಂದು ಸಾಲ ತೀರ್ಸ್ಕೊತಾರೆ ಅಷ್ಟೇ. ಅಲ್ಲಿ ಗಂಟ ಕಣತೆ. ಏನವ್ರು ಏನು ಇದು ಮಾಡೋಕ್ಕಿಲ್ಲ ಕಣತೆ. ನಿಂದ ಅಮ್ಮಯ್ಯ ಕಣತೆ, ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಅಲ್ಲ ನೀವೇ ಯಾಕಂಗೆ ಆಡ್ತಿದ್ದೀರಿ ನೀವು? ನೀವು ಯಾತಿಕಂಗೆ ಆಡ್ತಿದ್ದೀರಿ? ಸುಮ್ಮನೆ ನೀವು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತಿದ್ದೀರಲ್ಲ ಅತ್ತೆ. ಅಲ್ಲ ಅವರು ಸಣ್ಣವರು, ನಮಗಿಂತ ಸಣ್ಣವರು, ಏನೋ ತಪ್ಪು ಮಾಡಿದ್ರು, ಆಸ್ತಿ ಪಾಲ್ಬೇಕು ಅಂದ್ಬಿಟ್ಟು ತಗೊಂಡೋದ್ರು. ಅದನ್ನೇ ನೀವು ಹಿಡ್ಕೊಂಡು ಆಸ್ತಿ ಓದ್ಕೊ ಹೋಗ್ಬಿಟ್ಟಿದ್ದಾರೆ.
ಏನೋ ಆಸೆಗೆ ಆಸ್ತಿ ಕೇಳ್ಕೊ ಹೋದ್ರು ಅದನ್ನ ಬಿತ್ತುವಿಲ್ಲ ಬೆಳೆದುವಿಲ್ಲ ಹಂಗೆ ಮಡಿಕ ಕೂತವ್ರೆ. ನೀವು ನೋಡಿದ್ರೆ ಹಂಗೆ ಅವ್ರ ಜೊತೆ ಆಡಿ ಚೋಡಿ ಆಡ್ಕೊ ಕೂತಿದ್ದೀರಲ್ಲ. ಆ ಕಿತ್ತೋದ್ ನನ್ನ ಮಕ್ಳ ಜೊತೆಗೆ ಆಡಿ ಚೋಡಿ ಆಡ್ಕೊಳಕ್ಕೆ ಇಲ್ಲ ಅಕ್ಕ ತಂಗಿನೋ ಇಲ್ಲ ಅಣ್ಣ ತಮ್ದಿರೋ ಇಲ್ಲ ಹೋಗ್ಲಿ ವಾರ ಹೊರ್ಗಿತಿರೋ ವಾರ ಹೊರ್ಗಿತಿರೋ ಅಂತ ಮೈ ಬಂದು ಮಸಿಯ ಕೈಕಿಲ್ಲ ಅಚ್ಚೆ ಪಾಲ್ ಬಿಡ್ಕ ಕೂತವೆ. ನನ್ನ ಮಕ್ಳು ಪಾಲ್ ಕೊಟ್ಟಾಗ್ಲಿಂದ ಒಂದ್ ದಿವಸನಾರು ಹೊಲ್ದಕ್ಕೆ ತಲೆ ಹಾಕಿದಾರ. ಬೇಕಾದ್ರೆ ಸುತ್ತುವನು ಯಾವ್ದಾರು ಮರದಡಿಲಿ ಕೂತ್ಕೊಂಡು ಒಬ್ಬಿಟ್ಟು ತಟ್ಟುವನು ಚೆನ್ನಾಗಿ ಒಬ್ಬಿಟ್ಟು ತಟ್ಕೊಂಡು ಇರ್ತಾರೆ. ಚೆನ್ನಾಗಿ ಕುಡಿಯಿ ತಿನ್ನು ಎಲ್ಲಕ್ಕೂ ಏನೂ ಇಲ್ಲ. ನಿನ್ನ ಮಕ್ಳಿಗೆ ಜವಾಬ್ದಾರಿ ಇಲ್ಲ ತಿನ್ನಕ್ಕೆ ಕುಡಿಯಕ್ಕೆ ಅವು ಏನು ಗೊತ್ತಾಯ್ಕಿಲ್ಲ. ಎಳೆ ಮಕ್ಕಳು ಇನ್ನು ಯಾವಾರ ಮಾಡೋಕ್ಕಾಯ್ಕಿಲ್ಲ ಅಲ್ವಾ? ಯಾವಾರವಾ ಆಗ್ಲಿಂದ ಬಾ ನಿನ್ನ ಮಕ್ಳಿಗೆ ನೆಟ್ವಾಗಿ ಯಾರವಾಗಿ ಬುದ್ಧಿ ಹೇಳ್ಕೊಟ್ಟಿದ್ರೆ ಹಿಂಗೆಲ್ಲ ಹಾಡ್ತಿದ್ದಿಲ್ಲ. ನೀನೇ ತಲೆ ಮೇಲೆ ಕೂರ್ಸ್ಕ ಕೂತಿದ್ಯಲ್ಲ ಇಬ್ರುನುವೆ ತಲೆ ಮೇಲೆ ಅದಕ್ಕೆ ಹೆಂಗೆ ಹಾಡ್ತಾರೆ ತಕೋ. ಹಾಲ್ದ ಬಡ್ಕಂಡೆ ಇಷ್ಟು ಒಗ್ಗಿಸ್ಕೊಬೇಡ ಇವ್ರನ್ನ ಎಲ್ಲಿ ಮಾಡ್ಬೇಕು ಅಲ್ಲಿ ಮಡ್ಗು ಅಂತ ಕೇಳಲಿಲ್ಲ. ಏನು ಹಿರಿ ಮಕ್ಳು ಅಂದ್ಬಿಟ್ಟು ತಲೆ ಮೇಲೆ ಕೂರ್ಸ್ಕೊಂಡೆ ಹಿರಿಸೋಸರಿ ಅಂದ್ಬಿಟ್ಟು ಅವ್ರನ್ನ ಕೂರ್ಸ್ಕೊಂಡೆ ಸರಿಯಾಗಿ ತೆಂಗಿನಕಾಯಿ ಚಿಪ್ ಕೊಟ್ರು ನೋಡಿ ನಿಮಗೆ. ತೆಂಗಿನಕಾಯಿ ಚಿಪ್ಪ ಏನು ಅವ್ರನ್ನ ನಂಬ್ಕೊಂಡಿದ್ಕೆ ಮನೆಯಿಂದ ಆಚ್ಕಾಕವ್ರೆ. ನೀನು ಬೀದಿಗೆ ಹೋಗಿ ಬಿತ್ಕೋಬೇಕಾಯ್ತದೆ ನೀನುವೆ ನಿನ್ನ ಗಂಡನುವೆ. ಅರ್ಥ ಆಯ್ತಾ? ನಾನು ಹಿಂಗೋ ಗೈಕೊಂಡು ಪೈಕೊಂಡು ಜೀವನ ಮಾಡ್ತೀನಿ. ನಿನ್ನ ಕೈ ಮಾತ್ರ ಆಯ್ಕಿಲ್ಲ. ಗೈಗಿಯ ಕೈಕಿಲ್ಲ ಮನೆ ಕೆಲಸನೇ ನೆಟ್ಟು ನೀನು ಮಾಡೋಕ್ಕಿಲ್ಲ. ನಿನ್ನ ಬುದ್ಧಿ ನನಗೆ ಗೊತ್ತಿಲ್ವಾ? ಏನೋ ಅಡುಗೆಗೆ ಮಾಡ್ಕೊತಿದ್ವಿ ಅಂತ ಅಷ್ಟು ಬೇಯಿಸ್ಕೊತಿದ್ದೀವಿ. ಹೊಲ್ಕೆ ಮನೆಗೆ ಅತ್ತಾಗಿತ್ತಾಗ ಓಡಾಡ್ಕೊತಿದ್ವಿ. ಏನಾದ್ರು ಕೆಲಸ ಕೆಮ್ಮಿದ್ರು ಅದುವೇ ಭಂಗ ಬಲ್ಗುದಿಂದ ಮಾಡಬೇಕು ಅಂತ ಮಾಡೋಕ್ಕಿಲ್ಲ ನೀನು. ಹಿಂಗಿರವತ್ತರ ನೀನು ಮರುವಾದಿಂದ ಕುಳ್ಳ ಜೊತೆಗೆ ಹೆಚ್ಚು ಕಲಿ ನೀನು. ಮಕ್ಕಳು ಅಂತ ನೀನು ಮಾಡಕ್ಕೆ ಹೋಗ್ಬೇಡ ನೀನು. ಏನು ಹೊಟ್ಟಿಲಿ ಇದ್ಬಿಟ್ಟಾರಂತ ಹೇಳ್ತೀನಿ. ಇರ್ಲಿ ತಗೋ ಪಾಲ್ ಕೊಟ್ಟಿಲ್ಲ ಅವ್ರಿಗೂ. ಏನು ಬೀದಿ ಇರ್ಸಿದವ ನಿನ್ನ ಮಕ್ಕಳು ಹೇಳ್ತೀರನ ಅವ್ರಿಗೂ ಪಾಲ್ ಕೊಟ್ಟಿವಿ ತಾನೇ. ಇರೋದು ಗೊತ್ತಿಲ್ವಾ? ಪಾಲ್ ಇಸ್ಕೊಳಕ್ ಗೊತ್ತು ಇಸ್ತಕ್ಕಂತ ತಕೋ. ಇಲ್ಲಿಂದ ಏನು ಮೈಲಿ ದೂರ ಇಲ್ಲ. ಇಲ್ಲಿಂದ ಬಾಕ್ಲಿಂದ ಮುಂದಕ್ಕೆ ನೋಡಿದ್ರೆ ಏನು ಅಲ್ಲೇ ಮುಂದೆನೆ ಬಿದ್ದು ಸಾಯ್ತಾರೆ. ಅದಕ್ಕೆ ಬೇರೆ ತಂದಿ ಕ್ವಾಡೆ ಕೂಸ್ಕೋಬೇಕಂತೆ. ಕ್ವಾಣಿಗೆ ಇಲ್ಲಿ ಬಂದದಲ್ಲ ಹಣೆ ಬರ ಆ ಕೂಸ್ಕೊತೀನಿ ಕಂತ ತಕೋ ಕ್ವಾಣಿಗೆ. ಯಾವ ಮಾತು ಅಂತ ಅಡಿಯಮ್ಮಿ ನೀನು ಚಂದಾಗಿ ಮಾತಾಡ್ತಿದ್ದಿ ಕಂತಕೋ ನೀನುವೆ. ಅಲ್ಲ ಕಣತೆ ನಾನು ಅತ್ತೆ ಕೇಳ್ಬಿಟ್ಟು ಯಾವುದು ಹೇಳ್ತೀನಿ ಅಂತ ಹೇಳಿನಿ. ನಾನು ಏನು ಹೇಳೋಣ ಈಗ? ಬೇಡ ಅಂತ ಹೇಳಿದ್ಲು ಕಿವಿಡಮ್ಮ ಅಂತ ಅನ್ನು ಹೋಗು ಅಂತ ಮರ್ಯಾದಸ್ತರ ಆದ್ರೆ ಇಡ್ತಿರ್ನ ಕರ್ಕೊಂಡು ಗೈಕೊಂಡು ತಿಂತಾರೆ ಕತೆ. ಈಗಲೇ ಏನು ಯಾವರ ಬರಕಿಲ್ಲ ಅಂದ್ಬಿಟ್ಟು ಸೋಂಬೇರಿ ಕಟ್ಟೆಗಳು ಮಾಡಿ ಕುಡಿಸಿದ್ದೀನಿ ನೈಟ್ಲುನ. ಇನ್ನುವೇ ನೀನು ಹಿಂಗೆ ಬಿಟ್ಬಿಟ್ರೆ ಅಷ್ಟೇಯ. ಏನು ನಾವು ಸಾಯ ಗಂಟನೆ ಅವ್ರು ಜೀತ ಮಾಡ್ಕೊ ಕೂತ್ಕೊಳ್ಳೋದ? ಇಷ್ಟು ಉದ್ದ ಮಾಡಿ ಮದುವೆ ಮಾಡಿ ಇಟ್ಲಿದ್ದೀರ ಇವನ್ನ ಸ್ಕೂಲ್ ಕಳ್ಸೋ ವಯಸ್ಸು ಅವ್ರಿಗೆ. ಏನು ಎಳೆ ಹೇಕ್ಳು ಅನ್ಕೊಬಿಡ್ತೀನಿ ನಿನ್ನ ಮಕ್ಳ ಅವರೇ ಮಕ್ಳು ಸಾಕವು. ಹೆಣ್ಗಿನ ಐಕ್ಲಿದ್ರೆ ಇಷ್ಟು ಕೈಗೆ ಬಂದಿರವು. ಏನು ಎಳೆ ಐಕ್ಲೇನೋ ತುತ್ತು ಮಾಡಿ ಈಗ ತಿನ್ಸು ಹೋಗು ನಿನ್ನ ಹೈಕ್ಳಿಗೆ ತುತ್ತು ಮಾಡಿ. ಜೋಗುಳಾಡಮಿ ಒಂದು ತೊಟ್ಲು ಕಟ್ಕೊಂಡು ಹೇಳ ಅವ್ನಿಗೊಂದು ಇವ್ನಿಗೊಂದು ಕಟ್ಕೊಂಡು ಒಂದು ಇಪ್ಪಲ್ ತಗೊಡ್ತೀನಿ. ಬೇಕಾದ್ರೆ ಹಾಲದಲ್ಲ ಹಾಲು ಬಿಡ್ಸ್ಕೊಂಡ್ ಕೊಡ್ತೀನಿ ಡೈರಿಲಿ. ಕೂತ್ಕೋ ತೊಟ್ಲು ಹಾಕೊಂಡು ತೂಕೊಂಡು ನಿಪ್ಪಲ್ ಹಾಕೊಂಡು ಕುಡ್ಸ್ಕೊ ಕೂತ್ಕೊ ನೀನು. ಸರಿ ಆಯ್ತದೆ ನಿನಗೂ ಅವ್ರಿಗೂ. ಏನು ಸಣ್ಣ ಐಕ್ಳು ಅನ್ಕೊಬಿಟ್ಟಾಳೆ ಸಣ್ಣ ಐಕ್ಳು ಅಂತ. ಅವ್ರು ಏತ್ಕೊಂಡವ್ರಿಗೆ ಅವ್ರು ತಿಕ್ಕ ತೊಳೆಯೋದು ಗೊತ್ತು ತೊಳ್ಕೊಂಡಿರ್ತಾರೆ ಕತೆ. ಇಲ್ಲಾಂದ್ರೆ ಗಬ್ಬು ನಾತ ಬರ್ಸ್ಕೊಳ್ಳಿ ನನಗೇನು ಮನಗಿನಕ್ಕೆ ಸೇರಿಸ್ಬಿಟ್ರೆ ಮಾತ್ರವಾ ದೊಡ್ಡ ಕತೆನೇ ಆಗೋಯ್ತದೆ. ಆಮೇಲೆ ಏನೋ ಬಂದಿದ್ದಾಳಂತೆ ಹೇಳ್ಬಿಟ್ಟು ಹೇಳ್ತೀನಿ ತಲೆ ಮೇಲೆ ಕೂರ್ಸ್ಕೊಬೇಡ ಎಷ್ಟೆಲ್ಲ ಇರ್ಸ್ಬೇಕು ಅಷ್ಟೆಲ್ಲ ಇರಿಸು ಅಂತ. ಅಲ್ಲ ಯಾವ ಧೈರ್ಯದಲ್ಲಿ ಬಂದಿದ್ದೀನಿ ಈ ತಾನೇ ಕೇಳಕ್ಕೆ? ಏನಾದ್ರೆ ಪಾಲ್ ಕೊಟ್ಟಿಲ್ವಾ? ಆಸ್ತಿಲಿ ಮನೆ ಕೊಟ್ಟಿಲ್ವಾ? ಪಾತ್ರೆ ಪಗಡೆಗಳು ಕೊಟ್ಟಿಲ್ವಾ? ಟಿವಿ ಮಿಕ್ಸು ಅದ ಮಿಕ್ಸಿ ಅವ್ರ ಡಬ್ಬ ಗಿಬ್ಬ ಎಲ್ಲನೂ ಒಂದು ಬಿಟ್ಟಿಲ್ಲ ಪಾಲ್ ಹೊತ್ಕೊ ಹೋಗವ್ರೆ. ಯಾವ ಧೈರ್ಯದಲ್ಲಿ ಬಂದಿದ್ದೀನಿ ನೀನು? ಏನೋ ಉಳಿಕೆ ಪಳಿಗೆ ಬಿಟ್ಟವ್ರಲ್ಲ ಕುಳ್ಳುನ್ಗೆ ಅವನಿನ ಹೆಸರು ಬಂದ್ಬಿಟ್ಟು ದೋಚ್ಕೊ ಹೋಗ್ಲಿ ಅಂತವಾ? ನಿನಗೆ ಅಷ್ಟಾದ್ರೆ ನೀನು ಅವ್ರ ಜೊತೆಗೆ ಇರುವಾಗು ನೀನು ಅಷ್ಟು ಇದಾದ್ರೆ. ಅಲ್ಲ ಕಣತ್ತೆ ಅವ್ರೇನೋ ಇಲ್ಲೇ ಉಳ್ಕೊತೀನಿ ಅಂದ್ರೆ ಸಾಮಾನು ತಂದಾಕರಂತೆ ಕಣತ್ತೆ. ಓ ಸಾಮಾನು ತಂದಾಕವ್ರನ್ನ ಅವ್ರು ಹೇಳ್ತಿರ್ ತಂದಾಕೋನು ಅವ್ರಿಗೆ ಬೇಯಿಸ್ಕೊ ತಿನ್ನಾಕೋತಿಲ್ವಾ? ಮಿಡ್ಕ್ಲಾಡಿರು 10 ಜನಕ್ಕೆ 15 ಜನಕ್ಕೆ ಅಟ್ಲಿದ್ರೆ ಎಲ್ಲರೂ ಒಟ್ಟಿಗೆ ಅವ್ರು ಅಡುಗೆ ಮಾಡ್ಬೇಕಾಯ್ತದೆ. ಪಾರ್ಟಿ ಬಂದ್ಬಿಟ್ರೆ ಅವ್ರಿಗೆ ಬಾಣ್ತಾರ ಮಾಡ್ಬೇಕಾಯ್ತದೆ ಅಂದ್ಬಿಟ್ಟು ಪಾಲ್ ತಗೊಂಡು ಹೋದ್ರು. ನೀನು ಯಾವಳಮ್ಮಿ ನೀನು? ಮಗಳು ಬಾಣ್ತನೂ ಮಾಡಲಿಲ್ಲ ನೆಟ್ಟಗೆ ಬಂದು ನೋಡ್ಲಿಲ್ಲ. ನೀನು ನೋಡ್ರೆ ಸೊಸೆರು ಮಕ್ಕಳು ಅಂತ ಸಾಯ್ತಿದ್ಯಲ್ಲ. ಅದೇ ಸೊಪ್ಪಿತ್ತರ ಸೋಸಾಯ್ತಾ? ಸೋಸ್ಬಿಟ್ಟು ಅಡುಗೆ ಮಾಡಿ ಹೊಟ್ಟೆ ಸಿತಾಯ್ತು ಉಣ್ಬೇಕು ಅತ್ತೆ. ಹಂಗಿದ್ರು ಇಲ್ಲ ಹಿಂಗಿದ್ರು ಇಲ್ಲ ಆಯ್ಕಿಲ್ಲ ಅನು ಬೇಕಾಗಿಲ್ಲ ಕತೆ. ಅವ್ರಿಗೆ ಮಾತು ಕೇಳಾಕಿಲ್ಲ ಅಂದ್ರೆ ತಗೊಂಡು ನಾನೇ ಹೋಗಿ ಮಾಡ್ತೀನಿ ಅವ್ರಿಗೆ. ಸರಿ ಬಿಡಿ ನಾನೇ ಹೇಳ್ತೀನಿ. ನೀವು ಒಂದು ಹೇಳಕ್ ಹೋಗಿ ಇನ್ನೇನೋ ಮಾಡಿ ಇನ್ನೇನೋ ಮಟ್ಟಿ ಬ್ಯಾಡಕತ್ ಬಿಡಿ. ನಾನೇ ಹೋಯ್ತೀನಿ ಕತೆ ಮುಂದುವರಿಯುವುದು. ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಫ್ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರೆದ